ಆಗಿದೆ ಮತ್ತು ಇದು ಎರಡನೇ ವರ್ಷದಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಮತ್ತೆ ಭಾಳ ಮುಖ್ಯವಾದ್ದು ಅಂದರೆ ಏನೇನು ಮುಂದೆ ಏನು ಮಾಡಬೇಕು ಉದ್ದೇಶಗಳಿದೆ ಅದನ್ನು ಸಹಿತ ಮಾಡಿ ಇಲ್ಲಿವರೆಗೂ ಏನು ಲೆಕ್ಕ ಪತ್ರಗಳೆಲ್ಲ ಇಟ್ಟು ಎಲ್ಲರಿಗೂ ಸ್ಯಾಟಿಸ್ಫೈ ಚಾರ್ಟ್ ಅಕೌಂಟೆಂಟ್ ಸರ್ಟಿಫೈ ಮಾಡಿಸಿ ನಾವು ಅದನ್ನು ಮುಂದೆ ತಂದಿದ್ದೇವೆ. ಇದರಿಂದ ನಾವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬೇಕಾದ ಮುಂದೆ ಅಧಿಕಾರಿಗಳು ಇದ್ದಾರೆ. ನಾವು ಎಲ್ಲ ಇದನ್ನು ಆರ್ಗನೈಸೇಷನ್ ಬೆಳೆಸಬೇಕನ್ನೋ ಉದ್ದೇಶದಿಂದ ಮಾಡಿರೋದು ನಮ್ಮ ಕರ್ತವ್ಯ. ಏಕೆಂದರೆ ಎಷ್ಟೋ ಜನಕ್ಕೆ ಈಗಾಗಲೇ ಭಾಷಣದಲ್ಲಿ ಕೇಳಿದರೆ ಪೆನ್ಷನ್ದು ಪ್ರಾಬ್ಲಮ್ ಹೇಳಿರ್ಬೋದು, ಅಥವಾ ಹೆಲ್ತಿನ ಪ್ರಾಬ್ಲಮ್ ಹೇಳಿರ್ಬೋದು, ಅಥವಾ ಮಕ್ಕಳಿಗೆ ಎಜುಕೇಷನ್ ಕೊಡೋದಕ್ಕೆ ಬೇಕಾದ ಒಂದು ವ್ಯವಸ್ಥೆ, ಅದು ಸ್ಕಾಲರ್ಶಿಪ್ಸ್ ಕೊಡೋದಕ್ಕಾಗಲಿ ನಾವು ಕಾರ್ಪಸ್ ಫಂಡನ್ನು ಕ್ರಿಯೇಟ್ ಮಾಡಿ ಅದನ್ನು ಬಡ್ಡಿನಲ್ಲಿ ನಾವು ಅವ್ರಿಗೆ ಅದೇ ಅತಿ ಕಡು ಬರುವುದು ಪರ್ಟಿಕ್ಯುಲರ್ಲಿ ಅಟೆಂಡರ್ಸ್ ಇರ್ಬೋದು, ಅಥವಾ ಅವ್ರ ಮಕ್ಕಳಿಗೆ ಯಾರು ಹೆಚ್ಚು ಓದಿ ಅವ್ರಿಗೇನು ವಿದ್ಯಾವಂತ ಆಗಿಲ್ಲದೆ ಇದ್ದರೆ ಅವ್ರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕೆ ನಮ್ಮ ಮಕ್ಕಳಿಗೆ ನಮಗೂ ಪರವಾಗಿ ಚೆನ್ನಾಗಿದ್ದೀವಿ ದೇವದಯಿಂದ. ಆದರೆ ಇನ್ನೂ ಅನೇಕರಿಗೆ ಅವ್ರಿಗೆ ನಾವು ಏನಾದರೂ ಒಂದು ಕೇಳಾಗ ಸಹಾಯ ಮಾಡೋದು. ಈ ಥರ ಇದು ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ನಾವು ಅದನ್ನು ಮಾಡಿದ್ರೆ ಜನಗಳಿಗೂ ಒಂಥರ ಮೆಚ್ಚುಗೆ ಇರುತ್ತೆ. ಜನಗಳಿಗೂ ನಾವು ಕೇಳಿದಾಗ ಅವರು ಬಂದು ನಮಗೇನಾದ್ರು ಇದ್ದರೆ ಡಾಕ್ಟರ್ ಫೆಸಿಲಿಟಿ ಇರ್ಬೋದು. ಈಗ ಮೋದಿ ಗೌರ್ಮೆಂಟ್ನಲ್ಲಿ ಬಂದರೆ ಕಾರ್ಡ್ ಇದೆ, ಅವರು ಮಾಡಿಸ್ಕೊಂಡಿದ್ರು. ಇಲ್ಲಿವರೆಗೂ ಎಷ್ಟೋ ಜನ ಮಾಡಿಸ್ಕೊಂಡಿದ್ದಾರೆ. ಅದನ್ನು ಯಾಕೆ ಮಾಡಿಸ್ಕೋಬೇಕು? ನಾವೇ ಇಲ್ಲಿ ಆಫೀಸ್ ಇದೆ, ನಮ್ಮ ಗೌರ್ಮೆಂಟ್ ಇಂಡಸ್ಟ್ರಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಫೀಸಲ್ಲಿ ಜಾಗ ಇದೆ. ಅಲ್ಲಿ ನಾವು ಪ್ರತಿ ತಿಂಗಳಿಗೆ ಒಂದು ಸಲ 2 ಸಲ ಕೂಡಿಸಿ ಏನು ಬೇಕಾದ್ರೂ ಮಾಡ್ತೀವಿ. ನಾವು ಅಮೆರಿಕಾದಲ್ಲಿ ನಾವು ನೋಡಿದ್ವಿ, ಎಷ್ಟೋ ಜನಕ್ಕೆ ಅಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಪರ್ಮನೆಂಟಾಗಿ ಕೊಡಲೇಬೇಕು, ಫೈಲ್ ಮಾಡಲೇಬೇಕು. ಎನಿ ಲೋಯೆಸ್ಟ್ ಕಡೆಯಲ್ಲಿ ಅವಂಥವ್ರಿಗೆ ನಮ್ಮ BMS ಕಾಲೇಜಿನ ಸ್ನೇಹಿತರು ಫ್ರೀಯಾಗಿ ಅವರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಿಕೊಡೋದಕ್ಕೆ ಮಾಡಿದ್ದಾರೆ. ದುಡ್ಡು ಅದೇ ನೀವು ಚಾರ್ಟ್ ಅಕೌಂಟ್ ಹೋದರೆ ಮಿನಿಮಮ್ 1,000-2,000 ಕೇಳ್ತೀವಿ. ಅದಕ್ಕೆ ನಾವು ಅವರಿಗೆ ಒಂದು ಸಹಾಯ ಮಾಡಿದ್ರೆ ಭಾಳ ಅನುಕೂಲ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವ ಅವರಿಗೆ ಬಂದಿದ್ದೀವಿ ನಾವು ಈಗಾಗಲೇ. ಲೋಯೆಸ್ಟ್ ಕಾರ್ಯಗಳನ್ನು ಅಷ್ಟು ಇನ್ಕಮ್ ಇದೆ. ಅದಕ್ಕೋಸ್ಕರ ನಾವು ಅದೊಂದು ಬೇರೆ ಬೇರೆ ಕಾರ್ಯಕ್ರಮ ನಾವು ಹಾಕ್ತೀವಿ. ಈಗ ಬರ್ತಾ ಇರೋದ್ರಲ್ಲಿ ಎಷ್ಟೋ ಸ್ಕೀಮ್ಸ್ಗಳು ಬಂದಿದೆ. ಅದೆಲ್ಲ ನಮ್ಮ ನಿವೃತ್ತಿ ಆಗಿರೋವಂಥ ಮುಂದೆ ಬರುವಂಥ ಹೊಸದಾಗಿ ಪ್ರತಿ ವರ್ಷ ಒಬ್ಬೊಂದು ಲಿಸ್ಟ್ ಆ್ಯಡ್ ಆಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ಮಾಡಬೇಕು ಅಂತ ನಾವು ನಮ್ಮ ಇಲಾಖೆಯಲ್ಲೂ ಸಹ ಜಾಗ ಕೊಡೋದಕ್ಕೆ ಒಪ್ಕೊಂಡಿದ್ದೀವಿ ನಾವು. ಯಾಕೆಂದರೆ ಅಲ್ಲಿ ಒಂದು ಆಫೀಸು ಇಟ್ಕೊಂಡು ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ನಾವು ಭಾಳ ಶ್ರಮಪಟ್ಟಿದ್ದೀವಿ. ಪ್ರತಿಯೊಬ್ಬರು ನಮ್ಮ ಕೋರ್ ಕಮಿಟಿ ಮೆಂಬರ್ಸು ಮತ್ತು ಎಲ್ಲರೂ ಸಹ ಮೆಂಬರ್ಗಳು ಸಹ ಅವರ ಏನು ಕೇಳಾಗುತ್ತೋ ಅವರು ಮೆಂಬರ್ಶಿಪ್ ತಗೋಬೋದು ಮತ್ತು ಡೊನೇಷನ್ ಕೊಡ್ಬೋದು. ಈಗೆಲ್ಲ ಅನೇಕರು ಶ್ರೀಮಂತರು ಇದ್ದಾರೆ, ಬಡವರು ಮಿಡಿಲ್ ಕ್ಲಾಸಲ್ಲೂ ಇದ್ದಾರೆ, ಲೋಯರ್ ಮಿಡಿಲ್ ಕ್ಲಾಸು ಇದೆ. ಅದರಿಂದ ಇವತ್ತಿನ ದಿವಸ ನಮಗೆ ದುಡ್ಡಿನ ಮುಖ್ಯ ಅಲ್ಲ, ದುಡ್ಡಿನ ಕೊರತೆ ಎಲ್ಲ ಇರ್ತೀವಿ. ನಮ್ಮಲ್ಲೇ ದಾನಿಗಳು ಭಾಳ ಜನ ಇದ್ದಾರೆ. ನಮ್ಮಲ್ಲೇ ದಾನಿಗಳು ಹೇಳ್ತಾರೆ, ಸರ್ ನೀವೇನು ಕೇಳಿದ್ರು ನಾವು ಕೊಡ್ತೀವಿ, ನೀವು ಮಾಡಿ ಮುಂದೆ ಬನ್ನಿ ಹಾಗೆ ಅಂತ ಹೇಳೋದ್ರಿಂದ ನಮ್ಮ ಸ್ನೇಹಿತರೆಲ್ಲ ಸಹಕಾರ ಕೊಡ್ತಾರೆ. ಇದಕ್ಕೆ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀವಿ. ನಮ್ಮ ವೈಸ್ ಪ್ರೆಸಿಡೆಂಟ್ಸು ಇವರೆಲ್ಲ ಇದ್ದಾರೆ, ಅವರ 1-2-3 ಮಾತುಗಳನ್ನು ಸಹ ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಹೊನ್ನವಳ್ಳಿ ಸ್ಥಾನದಲ್ಲಿ ನಮ್ಮ ತಂದೆ ತಾಯಿಗಳಲ್ಲಿ ಇದ್ದು, ನಮ್ಮ ತಂದೆ ರಿಟೈರ್ಡ್ ಕನ್ನಡ ಫ್ರೆಂಡ್ ಆಗಿ ಅವರು ಚಿಕ್ಕೂರಿನಲ್ಲಿ ರಿಟೈರ್ ಆದಮೇಲೆ ನಾವೆಲ್ಲ ತುಮಕೂರಿಗೆ ಬಂದ್ವಿ ಓದೋದಕ್ಕೆ. ಅಲ್ಲಿಂದ ಮುಂದಕ್ಕೆ ಬೆಂಗಳೂರಿಗೆ ಓದಲಿಕ್ಕೆ ಬಂದು BMS ಕಾಲೇಜ್. ನಾನು ಇಂಡಸ್ಟ್ರೀಸ್ ಇನ್ ಕಾಲೇಜ್ ಡಿಪಾರ್ಟ್ಮೆಂಟ್ ಪ್ರೊಬೇಷನರ್ ಆಗಿ 1966ರಲ್ಲಿ ನಾನು ನನಗೆ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ನಮಗೆಲ್ಲ ಫ್ರೀ ಸೀಟ್ ಕೊಟ್ಟರು ಅಂತ ಹೇಳ್ಬೋದು. ನಾನು ಇವತ್ತಿಗೆ ನಾಮಿಸ್ಕೊಂಡ್ರೆ ಅದಕ್ಕೆ ನಿವೃತ್ತ ನೌಕರರ ಸಂಘದ ವತಿಯಿಂದ ನಾವು ಈಗ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳ ಅಲ್ಲದೆ ಮುಂದೆ ನಾವು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಏನು ಪ್ರಾಜೆಕ್ಟ್ಗಳು ಕೊಡ್ತಾ ಇದ್ದಾರೆ ಆ ಪ್ರಾಜೆಕ್ಟ್ಗಳನ್ನು ನಾವು ಅನುಷ್ಠಾನಗೊಳಿಸ್ತೇವೆ. ನಾವು ಸಾರ್ವಜನಿಕ ಜೀವನದಲ್ಲಿ ನಮ್ಮ ಸಂಘದ ವತಿಯಿಂದ ಅನುಷ್ಠಾನಗೊಳಿಸಿ ಸಾರ್ವಜನಿಕ ಸೇವೆಯಲ್ಲಿಯೂ ನಾವು ಪಾಲ್ಗೊಳ್ಳೋದ್ರ ಮುಖಾಂತರ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಭಿವೃದ್ಧಿ ಗೊಳಿಸ್ತೇವೆ ಅಂತ ಒಂದು ವಿಚಾರವನ್ನು ನಮ್ಮ ಸಂಘದ ಮುಂದೆ ಇಟ್ಟಿರ್ತಕ್ಕಂಥದ್ದನ್ನು ಸರ್ಕಾರಕ್ಕೆ ತಿಳಿಸಿದ್ದೇವೆ. ಆಯಿತು, ಮುಂದಿನ ದಿನಗಳಲ್ಲಿ ನಾವು ಅಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ತೇವೆ ಅಂತ ಕೈಗಾರಿಕಾಭಿವೃದ್ಧಿ ನಿರ್ದೇಶಕರು ಮತ್ತು ಮಂತ್ರಿಗಳೂ ತಿಳಿಸಿದ್ದಾರೆ. ಈಗಾಗಲೇ ಯಾತಕ್ಕಾಗಿ ಈ ವಿಚಾರ ಹೇಳ್ತೀವಿ ಅಂದರೆ, ಬರೀ
ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಬರ್ತಕ್ಕಂಥ ಆದಾಯ ಅಥವಾ ಈ ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ಆದಾಯ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಿಂದ ಯೋಜನೆಗಳ ರೂಪಿಸಿ ಅವುಗಳು ಜಾರಿಗೆ ತಂದಿರತಕ್ಕಂಥ ಮೂಲಭೂತ ಸೌಲಭ್ಯಗಳಿಂದ ಆ ಇಲಾಖೆಗೆ ಬರ್ತಕ್ಕಂಥ ಆದಾಯ ಅಂತಕ್ಕಂಥದ್ದು ಯಾರೂ ಗಮನಿಸಿಲ್ಲ, ಯಾರೂ ಅದನ್ನು ಬೆಳಕಿಗೆ ತರ್ತಾ ಇಲ್ಲ. ಅದನ್ನು ನಾವು ಈ ಸಂಘದ ಮುಖಾಂತರ ಹೇಳ್ತಾ ಇದ್ದೇವೆ. ಇವತ್ತು ನಮ್ಮ ರಾಜ್ಯದ ಬಂಡವಾಳ ಹೂಡಿಕೆಗಳ ಸಮಾವೇಶಗಳ ಮುಖಾಂತರ ನಾವು ಹೊರದೇಶಗಳಿಂದ ಬಂಡವಾಳಗಳನ್ನು ಆಕರ್ಷಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಅದರ ಮುಖಾಂತರ ಈ ರಾಜ್ಯದ ಆದಾಯವನ್ನು ಹೆಚ್ಚಿಸುವುದರ ಮುಖಾಂತರ ಮತ್ತೆ ಉದ್ಯೋಗಗಳನ್ನು ಕಲ್ಪಿಸುವುದರ ಮುಖಾಂತರ ಈ ಇಲಾಖೆ ಮಾಡ್ತಾ ಇದೆ. ಆ ಇಲಾಖೆಯಲ್ಲಿ ನಮ್ಮ ನಿವೃತ್ತ ನೌಕರರು ಸಹ ಭಾಗವಹಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಪ್ರಗತಿಯಲ್ಲಿದೆ ಕೈಗಾರಿಕೆಗಳ ದೇಶದಾದ್ಯಂತ ನೋಡಿದರೆ ನಮ್ಮದು ಮುಂಚೂಣಿ ರಾಜ್ಯ. ಈ ಒಂದು ಮುಂಚೂಣಿ ರಾಜ್ಯವಾಗಲಿಕ್ಕೆ ಕಾರಣ ನಮ್ಮ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ. ಕೈಗಾರಿಕೆ ವಾಣಿಜ್ಯ ಇಲಾಖೆಯಲ್ಲಿ 30-35 ವರ್ಷ ಸೇವೆ ಸಲ್ಲಿಸುವ ನಿವೃತ್ತಿ ಆದ ನಂತರ ಪ್ರಕಾರ ಒಂದು ಔಷಧಿ ನಮ್ಮ ಜೀವನದ ಗುಣಮಟ್ಟ ಸುಧಾರಿಸ್ಕೊಳ್ಳೋದಕ್ಕೆ ಒಂದು. ಎರಡನೇದು ನಾವು ಒಟ್ಟಿಗೆ ಸೇರಿ ನಾವೆಲ್ಲ ಕ್ರೋಢೀಕರಿಸೋದ್ರಿಂದ ಈ ಸಂಘ ಒಟ್ಟುಗೂಡಿಸೋದ್ರಿಂದ ನಮ್ಮ ಆಗ್ತಕ್ಕಂಥ ತೊಂದರೆಗಳು ಆರೋಗ್ಯದ ಮೇಲೆ ಅಥವಾ ದುಷ್ಪರಿಣಾಮ ಉಂಟಾಗೋದ್ರಿಂದ ಕಷ್ಟದಲ್ಲಿ ಇರೋರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋದಕ್ಕೆ ಒಂದು ಅನುಕೂಲ ಆಗ್ತದೆ. ಮತ್ತು ನಾವು ಈ ಸಂಘದ ಮುಖಾಂತರ ಬೇರೆಯವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅನುಷ್ಠಾನಗೊಳಿಸೋದಕ್ಕೆ ಇದು ಒಂದು ಸಾಧನ ಅಂತ ನಾವು ಉದ್ದೇಶ ಇಟ್ಕೊಂಡು ನಾವೆಲ್ಲ ಸದಸ್ಯರುಗಳು ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ. ಇದು ಮೂಲ ಉದ್ದೇಶ. ಇದರಲ್ಲಿ ಸ್ವಾರ್ಥ ಏನೂ ಇಲ್ಲ. ನಾವೆಲ್ಲ ನಿವೃತ್ತರು, ತುಂಬು ಜೀವನ ನಡೆದಿದೆ, ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಹೇಳ್ತಾ ನನ್ನ